ನಮಸ್ಕಾರ, ನಾನು ಶುಭಾ. ಎಷ್ಟೇ ಕೊಳೆ ಇರೋ ಫ್ಯಾನ್ ಆಗಲಿ ಬಿಡಿ, ನೀವು ಒಂದು ಬಾಟಲ್ ಇದ್ದರೆ ಸಾಕು, ಪ್ಲಾಸ್ಟಿಕ್ದು ಕ್ಲೀನ್ ಮಾಡ್ಕೋಬೋದು. ಒಂದು ಕುರ್ಚಿ ಆಗಲಿ ಟೇಬಲ್ ಆಗಲಿ ನಿಮಗೆ ಬೇಕಾಗಿಲ್ಲ, ಬರೀ ಒಂದು ಬಾಟಲ್ ಸಾಕು. ನೋಡಿ, ನಾನು 2 ಲೀಟರ್ದು ಬಾಟಲ್ ತಗೊಂಡಿದ್ದೀನಿ. ಪ್ಲಾಸ್ಟಿಕ್ ಬಾಟಲ್ ಕಾಮನ್ ಆಗಿರುತ್ತಲ್ವ, ನಿಮ್ಮ ಹತ್ರ 1 ಲೀಟರ್ ಬಾಟಲ್ ಇದೆ, ಬೇಕಾದರೆ ಅದನ್ನೇ ತಗೋಬೋದು. ನನ್ನ ಹತ್ರ 2 ಲೀಟರ್ ಬಾಟಲ್ ಇತ್ತು. ಚಾಕು ಸ್ವಲ್ಪ ಬಿಸಿ ಮಾಡಿ ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಲ್ಲ, ಸೇಮ್ ನಾನು ಯಾವ ರೀತಿ ಕಟ್ ಮಾಡ್ಕೊತಾ ಇದ್ದೀನೋ ನೀವು ಹಂಗೆ ಕಟ್ ಮಾಡ್ಕೋಬೇಕು. ಚಾಕು ಅಂದರೆ ಬಿಸಿ ಮಾಡಿಕೊಂಡೇ ಕಟ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಕಟ್ ಮಾಡಿಬಿಟ್ಟೆ. ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ, ಲಾಸ್ಟ್ ಎಡ್ಜಸ್ ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡ್ಕೊಬಿಡಿ. 2 ಸೈಡು ಕಟ್ ಮಾಡ್ಕೋಬೇಕು, ಕೆಳಗಡೆ ಮತ್ತು ಮೇಲೆ ಎರಡೂ ಕಡೆ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಸೈಡ್ಗೆ ತಿರುಗಿಸ್ಬಿಟ್ಟು ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೀವು ಕೋಲೋ ಇಲ್ಲ ನೀವು ಮನೆ ಒರೆಸೋ ಮಾಪ್ಗೆ ಕೋಲ್ ಬಂದಿರುತ್ತಲ್ಲ, ಇದನ್ನು ಬೇಕಾದರೂ ತಗೋಬೋದು. ಅದು ರೌಂಡಾಗಿ ಕಟ್ ಮಾಡ್ಕೊಬಿಟ್ಟು ನೋಡಿ, ನಾನು ಈ ಮಾಪು ಇತ್ತು, ಅದರದ್ದು ಕಡ್ಡಿ ಇತ್ತು, ಅದನ್ನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಇವಾಗ ಹಳೆ ಬಟ್ಟೆಗಳಂತೂ ಇರುತ್ತೆ, ಇದನ್ನು ಕಟ್ ಮಾಡ್ಕೋಬೇಕು. ವೇಲಾಗಲಿ ಇಲ್ಲ, ನಂದು ಟಾಪ್, ಇದು ಡ್ರೆಸ್ ಟಾಪ್ ನಾನು ಹಿಂದೆ ಹಾಕಿದ್ದೆ, ನಾನೇನು ಯೂಸ್ ಮಾಡ್ತಾ ಇರಲಿಲ್ಲ, ತುಂಬ ಹಳೇದಾಗ್ಬಿಟ್ಟಿತ್ತು. ಇದನ್ನು ಇದ್ರೊಳಗಡೆಗೆ ಹಾಕ್ಬಿಡ್ತಾ ಇದ್ದೀನಿ. ಸೇಮ್ ಎರಡೂ ಕಡೆ ಆ ಬಟ್ಟೆನ ಸೇರಿಸ್ಕೋಬೇಕು. ಸೇರಿಸ್ಬಿಟ್ಟು ಮತ್ತು ಸ್ವಲ್ಪ ದಪ್ಪ ಇರೋ ದಾರನೇ ತಗೋಬೇಕು, ಜಾಸ್ತಿ ಸಣ್ಣ ಇರಬಾರ್ದು. ದಪ್ಪ ಇರೋ ದಾರದಲ್ಲಿ ಸುತ್ತಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮಧ್ಯಕ್ಕೆ ಫಸ್ಟು ಕೆಳಗಡೆ ಒಂದು ಗಂಟು ಹಾಕ್ಕೊಬಿಡಿ ಲಾಸ್ಟಲ್ಲಿ, ಮತ್ತು ಒಳಗಡೆಯಿಂದ ಸೇರಿಸ್ಕೊಂಡು ತಿರುಗಿಸ್ಕೊಂಡು ಬರಬೇಕು. ಸೇಮ್ ಎರಡೂ ಕಡೆನೂ ನೀವು ಈ ಥರನೇ ತಿರುಗಿಸ್ಬಿಟ್ಟು ದಾರನೂ ಕೆಳಗಡೆಯಿಂದ ತೆಗೆದುಬಿಟ್ಟು ಮಧ್ಯಕ್ಕೆ ಸೇರಿಸಿ ಸುತ್ತಾ ಇದ್ದೀನಲ್ಲ, ಸೇಮ್ ಹಂಗೆ ಸುತ್ತಕೊಂಡು ಬರಬೇಕು, ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು. ಮತ್ತು ಲಾಸ್ಟ್ ಎಡ್ಜಸ್ಗೆ ಬಂದಾಗ ನೀವೇನು ಮಾಡಬೇಕಂದ್ರೆ 2ರಿಂದ 3 ಗಂಟು ಟೈಟಾಗಿ ಹಾಕ್ಕೋಬೇಕು. ಎರಡೂ ಸೈಡು ಸೇಮ್ ನಾನು ದಾರ ಹೆಂಗೆ ಸುತ್ತಿದ್ದೀನೋ ಹಂಗೆ ಸುತ್ಕೊಂಬರಬೇಕು, ಮತ್ತು ಮಧ್ಯದಲ್ಲಿ ಗ್ಯಾಪ್ ಇರಬೇಕು. ಕಾಣಿಸ್ತಾ ಇದೆಯಲ್ವಾ? ಫ್ಯಾನು ತುಂಬ ಗಲೀಜಾಗ್ಬಿಟ್ಟಿದೆ, ಕೊಳೆ ಇದೆ. ಇವಾಗ ಸ್ವಲ್ಪ ವಯಸ್ಸಾಗಿರೋರ್ಗೆ ಏನಾಗುತ್ತಂದರೆ ಟೇಬಲ್ ಕುರ್ಚಿ ಮೇಲೆ ನಿಂತ್ಕೊಂಡು ಫ್ಯಾನ್ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಅಲ್ವಾ? ಅವ್ರು ಈ ಥರ ಟೂಲ್ ಒಂದು ಸತಿ ರೆಡಿ ಮಾಡಿ ಇಟ್ಕೊಬಿಟ್ರೆ ಅಂತೂ ನಿಮಗೆ ತುಂಬ ಜಾಸ್ತಿ ದಿನವೇ ಬರುತ್ತೆ. ನೀವು ಬರೀ ಆ ಬಟ್ಟೆ ವಾಶ್ ಮಾಡಿಕೊಂಡು ಮತ್ತು ಬಟ್ಟೆ ಚೇಂಜ್ ಮಾಡ್ಕೊತಾ ಇದ್ದರೆ ಸಾಕು. ನೋಡಿ, ಮೇಲ್ಗಡೆ ಧೂಳಿರುತ್ತಲ್ಲ, ಇದು ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇದರಲ್ಲಿ ತುಂಬ ಚೆನ್ನಾಗಿ ಧೂಳು ಬಂದುಬಿಟ್ಟಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟೊಂದು ಧೂಳು ನಮಗೆ ಕಾಣಿಸಲ್ಲ. ಇವಾಗ ಫ್ಯಾನಲ್ಲಿ ಕಾಣಿಸ್ತಾ ಇರಲಿಲ್ಲ, ಅದ್ರ ಮೇಲೆ ಭಾಗ ನಾವು ಕ್ಲೀನ್ ಆ ಕೆಳಗಡೆ ಇರುತ್ತಲ್ಲ ಆ ಭಾಗ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ. ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಎಷ್ಟೊಂದು ಧೂಳು ಗಲೀಜು ಗೂಡೆಲ್ಲ ಬಂದಿದೆಯೋ. ಟ್ರೈ ಮಾಡಿ ನೀವು ಕೂಡ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಬಿಗಿನರ್ಸ್ಗೆ ಸೀರೆದ ಪಲ್ಲು ಚಿಕ್ಕದಾಗಿ ಹಾಕ್ಕೋಬೇಕಂದ್ರೆ ಇಷ್ಟ, ಆದರೆ ಹಾಕ್ಕೊಳ್ಳೋದು ಬರೋದಿಲ್ಲ, ಕಷ್ಟ ಆಗುತ್ತೆ ಅನ್ನೋರು ನೀವು ನಿಮ್ಮ ಸೀರೆ ಪಲ್ಲು ನೋಡಿ TV ರಿಮೋಟ್ ಇಡಬೇಕು, ಅದ್ರ ಮೇಲೆ ಮಡಚಬೇಕು. ನೋಡ್ತಾ ಇದ್ದೀರಲ್ಲ, ಮತ್ತು TV ರಿಮೋಟ್ನು ಅದ್ರ ಮೇಲೆ ಇಕ್ಬೇಕು, ಸೀರೆನೂ ಮಡ್ಚ್ಕೋಬೇಕು. ಸೇಮ್ ಇದೇ ರೀತಿ ಮಾಡ್ಕೊಂಬಂದು ಲಾಸ್ಟಿಗೆ ರಿಮೋಟ್ ತೆಗೆದುಬಿಡಿ. ಹಿಂಗೆ ತೆಗೆದುಬಿಟ್ಟು ನಿಮ್ಮ ಕೈಯೊಳಗೆ ಎತ್ಕೊಳ್ಳಿ, ಒಂದೊಂದೇ ನೀವು ಫೋಲ್ಡ್ ಮಾಡಿರ್ತೀರಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆಯೋ. ಇದನ್ನು ಐರನ್ ಮಾಡಿ ಎತ್ತಿಕ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಪಿನ್ ಹಾಕ್ಬಿಟ್ಟು ಟ್ರೈ ಮಾಡಿ. ಬೇಕಂದರೆ ಹಪ್ಳ ಮತ್ತು ಪೂರಿ ಎಲ್ಲ ಆಯಿಲಲ್ಲಿ ಕರಿತೀವಲ್ಲ, ಆ ಆಯಿಲು ನಾವು ಸ್ಟ್ರೇನರಲ್ಲಿ ಸೋದಿಸ್ತೀವಿ, ಆದರೂ ಅದಷ್ಟು ನೀಟಾಗಿ ಕ್ಲಿಯರಾಗಿರಲ್ಲ. ನೀವು ಒಂದು ಟಿಶ್ಯೂ ಪೇಪರ್ ಆಗಲಿ ಇಲ್ಲ ಕಾಟನ್ ಅಂತೂ ಇರುತ್ತಲ್ಲ, ಒಂದು ಸ್ವಲ್ಪ ಕಾಟನ್ ಅದ್ರ ಮೇಲೆ ಇಕ್ಬಿಟ್ಟು ಸೋದಿಸಿದ್ದೀರಂದರೆ ತುಂಬ ನೀಟಾಗಿರುತ್ತೆ. ಆಯಿಲ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿದೆಯೋ. ಟೈಲರಿಂಗ್ ಮಿಷಿನ್ ಆಯಿಲ್ ಬಳಸ್ತೀವಲ್ಲ, ಈ ಆಯಿಲ್ನು ಒಂದು ಸ್ವಲ್ಪ ಕಾಟನಲ್ಲಿ ತಗೋಬೇಕು. ಈ ಸ್ವಿಚ್ ಬೋರ್ಡ್ಗಳು ತುಂಬ ಗಲೀಜಾಗಿಬಿಟ್ಟಿರುತ್ತೆ ನೋಡಿ. ಇದು ಬಚ್ಚಲಲ್ಲಿ ನಾನು ಕ್ಲೀನ್ ಮಾಡಿರಲಿಲ್ಲ. ಇದನ್ನು ನೀಟಾಗಿ ಎಷ್ಟೇ ಕೊಳೆ ಆಗಿಬಿಟ್ಟಿದೆ, ನಮ್ಮ ಸ್ವಿಚ್ ಬೋರ್ಡ್ ಚೆನ್ನಾಗೇ ಇಲ್ಲ, ತುಂಬ ಗಲೀಜಾಗಿಬಿಟ್ಟಿದೆ ಅಂದಾಗ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 2 kg ಆಲೂಗಡ್ಡೆ ನೀಟಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಒಂದು 4 ವಿಸಿಲ್ ಕುಕ್ಕರಲ್ಲಿ ಬಿಟ್ಬಿಡಿ. 4 ವಿಸಿಲ್ ಆದಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದುಕೊಳ್ಳಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ಪಷ್ಟು ಆಯಿಲು, ಈ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ, ಈರುಳ್ಳಿ ಮತ್ತು ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಗ್ಯಾಸು ನಾವು ಜಾಸ್ತಿ ಮಾಡ್ತಾ ಇದ್ದೀವಲ್ಲ, ಬೇಕಾದರೆ ನೀವು ಮೀಡಿಯಮ್ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೋದು, ಆದರೆ ಕೈ ಬಿಡದೀರ ತಿರುಗಿಸ್ತಾ ಇರಬೇಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಸ್ವಲ್ಪ, ಅಂದರೆ ಒಂದು 4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಒಂದು 4 ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ನೀಟಾಗಿ ವಾಶ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ನೀವು. ಟೊಮೊಟೊನೂ ಪೂರ್ತಿ ಅಂದರೆ ಬೆಂದಿದೆ ಅಂದಮೇಲೆ ಆಲೂಗಡ್ಡೆ ನಾವು ಫಸ್ಟೇ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಸೇರಿಸ್ಕೊಬಿಡಿ. ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿದ್ದಾದಮೇಲೆ ಮಸಾಲೆ ಐಟಮ್ಸ್ ಸೇರಿಸ್ಕೋಬೇಕು. ಧನಿಯಾ ಪುಡಿ 1 ಕಪ್ಪಷ್ಟು, ಗರಂ ಮಸಾಲ ಒಂದು 2 ಸ್ಪೂನಷ್ಟು, ಅರಿಶಿನ 1 ಟೇಬಲ್ ಸ್ಪೂನು, ಖಾರದ ಪುಡಿ ಒಂದು 2 ಸ್ಪೂನಷ್ಟು. ನಾನು ಖಾರ ಎಲ್ಲ ಸ್ವಲ್ಪ ಕಮ್ಮಿನೇ ಇಡ್ತಾಯಿದ್ದೀನಿ. ಇಲ್ಲ ನಾವು ತುಂಬ ಖಾರ ತಿಂತೀವಿ ಅನ್ನೋರು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು.
ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇಷ್ಟೊಂದು ಜಾಸ್ತಿ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂತ ನೀವು ವಿಡಿಯೋ ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಇವತ್ತು ಜಾಸ್ತಿ ಈ ಥರ ಆಲೂಗಡ್ಡೆ ಮಸಾಲೆ ಮಾಡ್ತಾಯಿದ್ದೀನಿ. ಇದು ಚಪಾತಿಗೆ ಮತ್ತು ಪೂರಿಗಂತೂ ತುಂಬ ಒಳ್ಳೆ ಕಾಂಬಿನೇಷನು. ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಲ್ಲ, ತುಂಬ ನೀರು ಹಾಕ್ಕೊಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀರು ಕ್ವಾಂಟಿಟಿ ಹೇಳೋಕ್ಕಾಗಲ್ಲ. ನಿಮಗೆ ಗಟ್ಟಿಯಾಗಿರಬೇಕಂದ್ರೆ ಸ್ವಲ್ಪ ನೀರು ಹಾಕಿ, ಇಲ್ಲ ನೀರಾಗೇ ಇರಲಿ, ಯಾಕಂದರೆ ಇದು ಮತ್ತೆ ಗಟ್ಟಿ ಬರುತ್ತಲ್ವ, ಸ್ವಲ್ಪ ನೀರಾಗೇ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ಗೆ ಉಪ್ಪು ಹಾಕ್ಬಿಟ್ಟು ಬಿಸಿಯಾಗಕ್ಕೆ ಬಿಟ್ಬಿಡೋಣ. ಸ್ಟೀಲ್ದೊಂದು ದೊಡ್ಡ ಪಾತ್ರೆ ಇಟ್ಕೊಂಡು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸಿದ್ಮೇಲೆ ಮೈದಾ ಒಂದು 2 kg, ಗೋಧಿ ಹಿಟ್ಟು 1 kg ಮತ್ತು ಒಂದು 1/4 ಕಪ್ಪು ರವೆ ಹಾಕ್ಕೊಳ್ಳಿ. ಮಾಮೂಲಿ ಉಪ್ಪಿಟ್ಟು ರವೆ ಬರುತ್ತಲ್ಲ, ಆ ರವೆ ಹಾಕ್ಕೊಬಿಟ್ಟು ಚೆನ್ನಾಗಿ ಹಿಟ್ಟು ಬೆರೆಸ್ಕೊಳ್ಳಿ. ನೀರು ಹಾಕ್ಕೊಂಡು, ನೀರು ಹೇಳೋಕ್ಕಾಗಲ್ಲ, ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಹಿಟ್ಟು ಗಟ್ಟಿಯಾಗೇ ಇರಬೇಕು. ಜಾಸ್ತಿ ತೆಳುವಾಗಿ ಕಲ್ಸಕ್ಕೆ ಹೋಗಬೇಡಿ, ಆವಾಗ ಅಷ್ಟು ಚೆನ್ನಾಗಿ ಬರಲ್ಲ ಪೂರಿ. ನೋಡಿ, ಅದ್ರ ಮೇಲೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಹಿಟ್ಟು ಒಂದು 10ರಿಂದ 15 ನಿಮಿಷ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ನೋಡಿ, ಹಿಟ್ಟು ನೋಡ್ತಾ ಇದ್ದೀರಲ್ಲ, ಹಿಟ್ಟು ಬೆರೆಸಿದ್ದಾಗಿದೆ. ಇವಾಗ ಸೈಡ್ಗೆ ಇಟ್ಬಿಡೋಣ. ಮತ್ತು 15 ನಿಮಿಷ ಆಗಿತ್ತಲ್ಲ, 15 ನಿಮಿಷ ಆದಮೇಲೆ ನಾನು ಮಸಾಲೆ ಗ್ರೇವಿ ಮಾಡ್ತಾಯಿದ್ನಲ್ಲ, ಇದು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ಗೆ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಮುಚ್ಚಳ ಇಟ್ಬಿಟ್ಟು ಬಿಟ್ಬಿಡೋಣ. ಹಿಟ್ಟು ನಂದಿತ್ತು, ಒಂದು 15 ನಿಮಿಷ ಆಗಿತ್ತು. ನಮ್ಮ ಮನೆಯಲ್ಲಿ ಅಮ್ಮ, ನನ್ನ ತಂಗಿ ಇವರೆಲ್ಲ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಹಿಟ್ಟು ಅವರೇ ಲಟ್ಸ್ಕೊಡ್ತಾ ಇದ್ದಾರೆ, ನಾನು ಎಣ್ಣೆಯಲ್ಲಿ ಸುಡ್ತಾ ಇದ್ದೀನಿ. ಯಾರು ನಮ್ಮ ಪೂರಿ ಉಬ್ಕೊಂಡೇ ಬರಲ್ಲ, ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಗರಿ ಆಗೇ ಇರಲ್ಲ. ಅಷ್ಟು ನೀವು ರವೆ ಹಾಕೋದ್ರಿಂದ ಏನಾಗುತ್ತಂದರೆ, ಇದು ಜಾಸ್ತಿ ಹೊತ್ತಿಟ್ರೂ ಗರಿ ಆಗೇ ಇರುತ್ತೆ, ಒಳಗಡೆ ಮೆತ್ತಗಿರುತ್ತೆ, ಮೇಲೆ ಮಾತ್ರ ಗರಿ ಆಗಿರುತ್ತೆ. ಮತ್ತು ತುಂಬ ಚೆನ್ನಾಗಿ, ನಾನು ಯಾವುದೇ ಸೋಡಾ ಆಗಲಿ ಏನು ಬಳಸಲ್ಲ, ಅದಕ್ಕೆ ನಾನೇನು ಸೋಡಾ ಬಳಸಿಲ್ಲ. ಸೋಡಾ ಏನು ಹಾಕಕ್ಕೆ ಹೋಗಬೇಡಿ, ಆದರೂ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಒಳ್ಳೆ ಕಲರು ಮತ್ತು ತುಂಬ ಉಬ್ಕೊಂಡು ಬರ್ತಾಯಿದೆ. ನಾನೆಲ್ಲ ತೆಗೆದುಬಿಟ್ಟು ಸೈಡ್ಗೆ ಇಕ್ತೆ. ನೋಡ್ತಾ ಇದ್ದೀರಲ್ಲ ಪೂರಿ ಯಾವ ರೀತಿ ಉಬ್ಕೊಂಬರ್ತಾ ಇದೆ, ಅದ್ರ ಬಣ್ಣ ನೋಡ್ತಾ ಇದ್ದೀರಲ್ಲ. ನಾನು ಹೇಳ್ಕೊಟ್ಟಂಗೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಮಸಾಲೆ, ಆಲೂ ಮಸಾಲೆಗೆ ಈ ಪೂರಿ ಅಂತೂ ತುಂಬ ಒಳ್ಳೆ ಕಾಂಬಿನೇಷನು. ನಮ್ಮ ಮನೆ ಹತ್ರ ಆಶ್ರಮ ಇದೆ, ನಾನು ಯಾವಾಗಲಾದರೂ ಹೋಗ್ತಾ ಇರ್ತೀನಿ ಮಕ್ಕಳನ್ನೆಲ್ಲ ಮಾತಾಡ್ಕೊಂಬರೋಕ್ಕೆ, ಮತ್ತು ಏನಾದರೂ ಊಟ ಮಾಡ್ಕೊಂಡು ಹೋಗ್ಕೊಡ್ತೀನಿ. ಈ ಸತಿ ಮಕ್ಕಳು ಪೂರಿನೂ ಸಾಗು ಬೇಕಂತ ಕೇಳಿದರು. ನೋಡಿ, ಪೂರಿ ಸಾಗು ಮಾಡ್ಕೊಂಡು ಹೋಗಿ ಕೊಟ್ವಿ. ತುಂಬ ಇಷ್ಟ ಆಯಿತು ಮಕ್ಳಿಗೂ. ನಾವು ಅಲ್ಲೇ ತಿಂದುಬಿಟ್ಟು ಬೆಳಗ್ಗೆ ಹೋಗಿ ಸಂಜೆವರೆಗೂ ಅಲ್ಲೇ ಇದ್ವಿ. ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.